ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ನಿನ್ನೆ ಒಂದು ಶಾಕಿಂಗ್ ನ್ಯೂಸ್ ಹೊರಬಂದಿದೆ. ಟಾಕ್ಸಿಕ್ ಚಿತ್ರದ ಬಿಡುಗಡೆ ಮುಂದೂಡಿಕೆಯಾಗಿದೆ. ಅಂದರೆ ಇದೇ ಮಾರ್ಚ್ 19 ಯುಗಾದಿ ಹಬ್ಬದ ದಿನ ರಿಲೀಸ್ ಆಗಬೇಕಾಗಿದ್ದ ಚಿತ್ರ ಜೂನ್ 4ಕ್ಕೆ ಮುಂದೂಡಿಕೆಯಾಗಿದೆ ಅಂತ ಚಿತ್ರತಂಡ ಅಫಿಷಿಯಲ್ ಆಗಿ ಹೇಳ್ಕೊಂಡಿದೆ ಮತ್ತು ಪೋಸ್ಟ್ ಮಾಡಿದೆ. ಇದಕ್ಕೆ ಅವರು ಕೊಟ್ಟಿರೋ ಕಾರಣ, ಈಗ ಪ್ರೆಸೆಂಟು ಮಧ್ಯರಾಷ್ಟ್ರ ಏಷ್ಯಾಗಳಲ್ಲಿ ನಡೀತಾ ಇರೋಂಥ ಒಂದು ಯುದ್ಧ ಅಥವಾ ಈ ಅರಬ್ ಕಂಟ್ರಿಗಳಲ್ಲಿ ನಡೀತಾ ಇರೋಂಥ ಯುದ್ಧದಿಂದ ತಮ್ಮ ಚಿತ್ರಕ್ಕೆ ತೊಂದರೆ ಆಗ್ಬೋದೇನೋ ಅನ್ನೋ ಒಂದು ಕಾರಣದಿಂದ ಈ ಒಂದು ಚಿತ್ರದ ಬಿಡುಗಡೆಯನ್ನು ಜೂನ್ 4ಕ್ಕೆ ಮುಂದೂಡಿಕೆಯಾಗಿದೆ. ಸೊ ಇದೇ ಮಾರ್ಚ್ 19 ಯುಗಾದಿ ಹಬ್ಬದ ದಿನ ಟಾಕ್ಸಿಕ್ ಮತ್ತು ಧುರಂಧರ್ 2 ಎರಡೂ ಕೂಡ ಬಿಡುಗಡೆ ಆಗಬೇಕಿತ್ತು. ಎಲ್ಲರೂ ಕೂಡ ಹೇಳ್ತಾಯಿದ್ರು, ಧುರಂಧರ್ 2 ಮುಂದೆ ಟಾಕ್ಸಿಕ್ ಬಂದರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ರು. ಆದರೆ ಅನಿವಾರ್ಯ ಕಾರಣಗಳಿಂದ ಟಾಕ್ಸಿಕ್ ಚಿತ್ರದ ಬಿಡುಗಡೆಯ ದಿನಾಂಕ ಮುಂದಕ್ಕೆ ಹೋಗಿದೆ. ನಾನು ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೆ, ಮಾರ್ಚ್ 19 ಯುಗಾದಿ ಹಬ್ಬದ ದಿನವೇ ಸಿನಿಮಾ ರಿಲೀಸ್ ಆಗುತ್ತೆ, ನೋಡ್ಬೋದು ಅಂತ. ಸೊ ಇದೊಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಸೊ ಜೂನ್ 4 ಅಂದರೆ ಇನ್ನೂ 3 ತಿಂಗಳು ಕಾಯಬೇಕು. ಏನೇ ಆದರೂ ಒಂದು ಕನ್ನಡ ಚಿತ್ರ ಅಂದರೆ ಅಭಿಮಾನಿಗಳಂದರೆ ಕಾಯ್ತಾರೆ ಅನ್ನೋ ಒಂದು ನಂಬಿಕೆ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಟಾಕ್ಸಿಕ್ ಚಿತ್ರ ಲೇಟ್ ಆದರೂ ಲೇಟೆಸ್ಟಾಗಿ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವೆಲ್ಲ ಎದುರು ನೋಡೋಣ. ಮತ್ತು ಈ ಟಾಕ್ಸಿಕ್ ಚಿತ್ರ KGF 1, 2ಗಿಂತ ಮತ್ತಷ್ಟು ದಾಖಲೆ, ಮತ್ತಷ್ಟು ಸಾಧನೆಯನ್ನು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಲೇಟ್ ಆದರೂ ಲೇಟೆಸ್ಟಾಗಿ ಬರಲಿ. ಮತ್ತೊಮ್ಮೆ ಯಾವುದೇ ಒಂದು ಈ ಥರ ಸಂದರ್ಭಗಳು ಬರದೇ ಹೋಗಲಿ. ಜೂನ್ 4ಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಚಿತ್ರ ಬಿಡುಗಡೆ ಆಗಲಿ, ಯಶಸ್ವಿಯನ್ನು ಕಾಣಲಿ ಅಂತ ನಾನು ಹೇಳ್ಕೊತೀನಿ. ಟಾಕ್ಸಿಕ್ ಚಿತ್ರ ಯುಗಾದಿ ಹಬ್ಬದ ದಿನ ಬಿಡುಗಡೆ ಆಗಿದ್ದರೆ ಅದರ ಒಂದು ವೈಭವ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದಾಯಿತು. ಆದರೆ ಅನಿವಾರ್ಯ ಕಾರಣಗಳಿಂದ ಮುಂದಕ್ಕೆ ಹೋಗಿದೆ. ಸೊ ನಾವು ಕಾಯಬೇಕಾಗಿದೆ ಜೂನ್ 4, 2026ರವರೆಗೆ. ಮತ್ತೊಮ್ಮೆ ಟಾಕ್ಸಿಕ್ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್, ಯಶಸ್ಸಾರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.